ಹೇಗೆ ಅನಿಸ್ತು? ನೆಕ್ಸ್ಟ್ ಲೆವೆಲ್ ಇದೆ ಬ್ರೋ. 3 ವರ್ಷದಿಂದ ಬಾಸು ದರ್ಶನನೇ ಕೊಟ್ಟಿರಲಿಲ್ಲ. ಯಾವುದೇ ಒಂದು ಪೋಸ್ಟ್ ಬಿಟ್ಟರು ಎಷ್ಟು ನೈನ್ಟೀನ್ ಅಂತ ಹಬ್ಬ ಮಾಡ್ತಾ ಇದ್ವಿ. ಇವತ್ತು ಖುಷಿ ಕೊಟ್ಬಿಟ್ಟವ್ರೆ. ಏನಕ್ಕಂದ್ರೆ 3 ನಿಮಿಷ ಗ್ಲಿಮ್ಸಲ್ಲೇ ಅಲ್ಲಾಡಿಸ್ಬಿಟ್ಟವ್ರೆ. ಎಂತಕ್ಕಂದ್ರೆ ಇವಾಗ ಯಾವ ಕಾನು ಕಪೂರು ಇಲ್ಲ. ರಾಖಿ ಬಾಯ್ ಎಂಟ್ರ್ ಆಗೋಯ್ತು. ಇಡೀ ವರ್ಲ್ಡ್ಗೆ ಒಬ್ಬರೇ ಹೀರೋ. ಹಾಲಿವುಡ್ಗೂ ಬಾಲಿವುಡ್ಗೂ ಎಲ್ಲ ಒಬ್ಬರೇ ಅಪ್ಪ. ಅದು ಯಾರು ಅಂದರೆ ರಾಕಿಂಗ್ ಸ್ಟಾರ್ ಯಶು. ನೋಡ್ಕೊಂಬಿಡಿ ಈ ರೆಕಾರ್ಡು. ಈ ಫಿಲಮ್ ಹೊಸ ಕಲೆಕ್ಷನ್ನೇ ಮಾಡುತ್ತೆ. 3D ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಗೆ ಕಾಣಿಸ್ತಾರೆ? ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಬ್ರೋ. ಅವ್ರನ್ನ ಗಾಂಧಿ ಕ್ಲಾಸಲ್ಲಿ ನಿಂತ್ಕೊಂಡು ವಿಜಿಲ್ ಹೊಡ್ಕೊಂಡು ಬೆಳೆದವ್ರು ನಾವು. ಅವ್ರು ಹೆಂಗಾರು ಮಾಡಲಿ, 3D ಆರು ಮಾಡಲು 2D ಆರು ಮಾಡಲಿ, ಅವ್ರನ್ನ ಎಲ್ಲಿದ್ರು ವಿಜೃಂಭಣೆಯಿಂದ ಆರಾಧಿಸೋರು ರಾಖಿ ಬಾಯ್ ಫ್ಯಾನ್ಸ್ ನಾವೇ. ಅವ್ರು ಹೆಂಗಾರು ಮಾಡಲಿ, ಎಷ್ಟು ರಿಚ್ ಆಗಾರು ಮಾಡಲಿ, ಏನೇ ಮಾಡಲಿ, ನಮ್ಮ ಭಾಷೆ ಯಾವತ್ತಿದ್ರು ನಮಗೆ ಗ್ರೇಟೇ. ಅವ್ರ ಕಣ್ಣು ಕಾಣುತ್ತೆ, ಸೊ ಅದರಲ್ಲೇ ಒಳ್ಳೆ ಆ ಕಣ್ಣಲ್ಲೇ ಹೇಳ್ಬೋದು. ನೆಕ್ಸ್ಟ್ ಒಂದೇ ಕಣ್ಣಲ್ಲಿ ಇದನ್ನೆಲ್ಲ ಕಬ್ಜಾ ಮಾಡ್ತೀನಿ ಅಂತ ಅದನ್ನ ತೋರಿಸ್ತೈತೆ. ನೆಕ್ಸ್ಟ್ ಲೆವೆಲ್ ಮಾತ್ರ ಇವಾಗ ನಿಮ್ದು ಯಾವ್ದಾವ್ದು ಸಿನಿಮಾಗಳೈತೆ 2025ರಲ್ಲಿ ನಿಮ್ದು ಇವಾಗ ರೆಕಾರ್ಡ್ ಮುರಿದ್ಬಿಡ್ತು. KGF ರೆಕಾರ್ಡ್ ಮುರಿದ್ಬಿಟ್ವಿ ಅಂತಲ್ಲ, ಸುಳ್ಳು ರೆಕಾರ್ಡ್ ಆಗ್ತಿದ್ದೀರಾ ಗೊತ್ತಾ? ಅವರೆಲ್ಲ ಸಿನಿಮಾ ಈ 2025ರಲ್ಲಿ ಬಿಟ್ಕೊಂಬಿಡಿ. 2026 ಮಾರ್ಚ್ಗೆ ಟಾಕ್ಸಿಕ್, ಆಮೇಲೆ ದೀಪಾವಳಿಗೆ ರಾಮಾಯಣ, ಎಲ್ಲ ರೆಕಾರ್ಡು ಎಸ್ ಫ್ಯಾನ್ಸ್ ಕಾಲರ್ ಅಲ್ಲಿ ಇರುತ್ತೆ. ಬರ್ದಿಟ್ಕೊಳ್ಳಿ ಪಕ್ಕ 2 ವರ್ಷ ನಮ್ದೇನೆ. ಮಾತಾಡಂಗೆ ಇಲ್ಲ. 3 ವರ್ಷದಿಂದ ಮಾಡಿರೋ ಫಿಲಮ್ನೇ ಇನ್ನೂ ಅಲ್ಲಾಡ್ಸಕ್ ಆಯ್ತಾ ಇಲ್ಲ. ಇನ್ನು ಹೊಸ ಫಿಲಮ್ ಹೊಸದಾಗಿ ಬರ್ತಾ ಇದೀವಿ ಅಲ್ವಾ? KGF 3 ಬರ್ತಿದೆ, ಟಾಕ್ಸಿಕ್ ಬರ್ತಾ ಇದೆ, ರಾಮಾಯಣ ಇದೆ, ಒಳ್ಳೆ ಅಪ್ಡೇಟ್ಸ್ ಇದೆ, ಜನಕ್ಕೆ ಒಳ್ಳೆ ಹಬ್ಬ ಬಾಡೂಟ ಇದೆ. ಒಳ್ಳೊಳ್ಳೆ ಹಬ್ಬ ಅಂತ ಕಣ್ಣಾಕ್ಬೇಡ ಬ್ರೋ. 3 ವರ್ಷ ಏನು ಇಲ್ದೆ ಕಾಯ್ದಿರ್ಲಿಲ್ವಾ? ಮನೇಲಿರ್ಲಿಲ್ವಾ? ಅವಾಗ ಎಲ್ಲಿದೆ ನೀನು? ಇವತ್ತೇನೋ ಒಂದು ಗ್ಲಿಮ್ಸ್ ಬಂದಿದ್ಕೆ ಹತ್ರ ಬ್ರೋ. ಅವ್ರು ಹಾರ್ಡ್ ವರ್ಕ್ ಕಾಣಿಸ್ತೈತೆ, ಕಷ್ಟಪಡ್ತಿದ್ದಾರೆ. ಅದನ್ನ ಬಂದ ಮೇಲೆ ಮಾತ್ರ ನಾವು ವಿಜೃಂಭಿಸ್ತೀವಿ, ಅದಂತೂ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು ಬ್ರೋ, ಇವರೆಲ್ಲ ಇವರೆಲ್ಲ ಒಂದು ಕಂಪ್ಲೇಂಟ್ ಹೇಳ್ತಿದ್ದಾರೆ ಬಾಸ್ ಬಗ್ಗೆ. ಅದೇನು ಅಂತ ನೀವೇ ಕೇಳ್ಬಿಡ್ರಿ. ಹೇಳ್ರಪ್ಪ. ಏನಿಲ್ಲ, ಫ್ಯಾನ್ಸ್ಗಳು ಎಲ್ಲ ರಿಕ್ವೆಸ್ಟ್ ಏನಂದ್ರೆ ಬಾಸ್ ಸಿಗ್ತಾ ಇಲ್ಲ, ಫ್ಯಾನ್ಸ್ಗೆ ಒಂದು ಫೋಟೋ ಕೊಡ್ಬೇಕು ಎಲ್ಲ ಫ್ಯಾನ್ಸ್ಗಳಿಗೆ ಅಂತ. ಯಾಕಂದ್ರೆ ಉತ್ತರ ಕರ್ನಾಟಕದ ಹುಡುಗರು ಎಷ್ಟೋ ಜನ ಬಂದು ವಾಪಸ್ ಹೋಗಿದ್ದಾರೆ. ಆ ಹುಡುಗಿಗೆ ಒಂದಿನ ಟೈಮ್ ಕೊಟ್ಟು ಬಾಸ್ ರಿಕ್ವೆಸ್ಟ್ ಫ್ಯಾನ್ಸ್ ಕಡೆಯಿಂದ ಒಂದೆಲ್ಲ ಫೋಟೋ ಕೊಟ್ಬಿಡಿ ಸಾಕು ಒಂದ್ಸಲ. ಇದು ಟಾಸ್ಕ್ ಭಾಳಷ್ಟೆಲ್ಲ ಒಂದ್ಸಲ. ಯಾಕಂದ್ರೆ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತೇವೆ, ಡೈಲಿ ದೇವ್ರನ್ನ ಪೂಜೆ ಮಾಡ್ತೇವಲ್ಲ ಗೊತ್ತಿಲ್ಲ ಬಾಸ್, ನಿಮ್ಮನ್ನಂತೂ ಪೂಜೆ ಮಾಡ್ತೇವೆ. ಒಂದು ಉತ್ತರ ಕರ್ನಾಟಕ ಯುವ ಫ್ಯಾನ್ಸ್ಗೆಲ್ಲ ಶಾಪು ಸೂಪು ಹುಣಸಿಗೆ ಅದು ಗುಲ್ಬರ್ಗ ಏನಿದೆ ಆ ಕಡೆ ಹುಡುಗರಿಗೆಲ್ಲ ಒಂದು ಫೋಟೋ ಕೊಡಿಸಿ ಸಾಕು. ಇನ್ನೇನು ಮಾತಾಡಲ್ಲ. ಸಾಯಗಂಟ ಒಂದು ಫೋಟೋ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಸಾಯಗಂಟ ಇದು ಮಾಡ್ತೇವೆ ಅಷ್ಟೇ. ಮಾಡಿದ್ದೀವಿ ಬಾಸ್, ಎಷ್ಟೋ ಸಲ ಮಾಡಿದ್ದೀವಿ ನಾವು. ಟಾಕ್ಸಿಕ್ ಇದೆ, ನಮ್ಮದು ಟಾಸ್ಕ್ ಇದೆ. ಸರಿ, ಅಭಿಮಾನಿಗಳಿಗೆ ಏನು ಹೇಳಕ್ಕೆ? ಅಭಿಮಾನಿಗಳಿಗೆ ಏನು ಹೇಳ